ಗಂಡ ಹೆಂಡತಿ ಸಂಬಂಧ ಅಂದ್ರೆ ಯಾವ ರೀತಿ ಇರ್ಬೇಕು? ಹಾಲು ಜನಂಗೆ ಇರ್ಬೇಕು ನೋಡಪ್ಪ. ಏನಂಗೆ ಹಾಲು ಜನಂಗೆ ಇರ್ಬೇಕಂದ್ರೆ 1000 ವರ್ಷ ಸಂಬಂಧ ಅದ. ಏನಪ್ಪ ಒಂದು ಸರ್ವಸ ಗಂಡ ಅಂತ ಬಂದಿರ್ತಾಳೆ ಅಮ್ಮ. ಯಾರ ಮನೆಗೆ ಹೋಗ್ಲಿ ಗಂಡ ಸರ್ವಸ್ ಅಂತ ಬಂದಿರ್ತಾಳೆ. ಆ ಮುಂದೆ ಮತ್ತೆ ಹೆಂಗೆ ನೋಡ್ಕೋಬೇಕು ಅಂದ್ರೆ ಹಂಗೆ ನೋಡ್ಕೋಬೇಕು. ಪತ್ರಿ ಒಂದ್ರಾಗನ ಹೆಣ್ಮಕ್ಳು ಆಯ್ತು ಗಂಡ್ಮಕ್ಳ ಮೇಲೆ ಸಂಶಯ ಹೋಗ್ಬಾರ್ದು, ಮತ್ತು ಗಂಡ್ರ ಆಯ್ತು ಹೆಣ್ಮಕ್ಳ ಮೇಲೆ ಸಂಶಯ ಹೋಗ್ಬಾರ್ದು. ಇವು ಎಲ್ಲ ಇರ್ಲಿಕ್ಕಪ್ಪ ಅಂದ್ರೆ 1000 ವರ್ಷ ಸಂಬಂಧ. ಮತ್ತು ಮೂರನೇದಾರು ತಲೆ ಹಾಕ್ಬಾರ್ದು. ಅದ್ರಾಗ ಗಂಡ ಹೆಂಡತಿ ಸಂಬಂಧದಾಗ ಮೂರನೇದಾರು ಬಂದು ಭಾಗವಹಿಸಿರ್ಬಿಡೋದು. ಹಂಗಿರ್ಬೇಕು ಅಂದ್ರೆ ಅದು ಗಂಡ ಹೆಂಡತಿ ಸಂಬಂಧ ಹಾಲು ಜನಂಗೆ. ಅಂದ್ರೆ ಏನಪ್ಪ ಮಾತಿಗೀಗ ಹಾಲು ಜನಂಗೆ ಇರ್ಬೇಕು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಬರೀ ಮಾತಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಿಷಯದೊಳಗೂ ಏನಿರ್ಬೇಕು ಹೊಂದಾಣಿಕೆ ಇರಬೇಕು. ಎಲ್ಲ ವಿಷಯಗಳನ್ನು ನಾವು ಹೇಳ್ತಿರ್ಬೇಕು. ಫಸ್ಟ್ ಆಲ್ ಗಂಡ ಹೆಂಡತಿ ಸಂಬಂಧ ಚಂದ ಇರ್ಬೇಕಂದ್ರೆ ಒಂದನೇದ್ದು ಅನುಮಾನ ಇರಬಾರ್ದು. ಅನುಮಾನ ಇದ್ರೆ ಮನುಷ್ಯ ಜೀವನದಾಗ ಲೈಫ್ನಾಗ ಉದ್ಧಾರ ಆಗಲ್ಲ ಅಲ್ಲ. ಅನುಮಾನ ಇರಬಾರ್ದು. ಆಮೇಲೆ ಗಂಡನ್ಗೆ ಹೆಂಡತಿ ರೆಸ್ಪೆಕ್ಟ್ ಕೊಡಬೇಕು, ಹೆಂಡತಿಗೆ ಗಂಡನೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ನಿನ್ನ ಮಾತಿನ ಅರ್ಥ ಹೌದಿಲ್ಲ? ಯಾಕಂದ್ರೆ ಈಗ 18-20 ವರ್ಷದ ದಿನ ತಂದೆ ತಾಯಿ ಹತ್ರ ಇದ್ದು ಅದು ಸಡನ್ಲಿ ಈಗ ಇನ್ನೊಬ್ರ ಮನೆಗೆ ಬಂದ ತಕ್ಷಣ ಅದನ್ನ ಯಾರು ನಂಬ್ಕೊಂಬಂದಿರ್ತಾರೆ ಹೇಳೋರು? ಗಂಡ ಸರ್ವಸ್ ಅಂತ ಬಂದು ಆಕೆ ಜೀವನ ಮಾಡ್ತಿರ್ತಾಳಂದ್ರೆ ನಂಬಿಕೆ ಅನ್ನೋದು ಒಂದು ಮುಖ್ಯ ಇಬ್ಬರ ನಡುವೆ. ಅಂಥ ನಂಬಿಕೆಗೆ ನಾವೇನು ಮಾಡ್ಬೇಕು? ಬೆಲೆ ಕಟ್ಟೋಕ್ಕಾಗಲ್ಲ, ಅದನ್ನ ಉಳಿಸ್ಕೋಬೇಕು ಅಷ್ಟೆ. ಹೌದಿಲ್ರಿ? ಅದು ನಿನ್ನ ಮಾತಿನ ಅರ್ಥ ಹೌದಲ್ರಿ? ಈಗ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಒಂದನೇದ್ದು ಅನುಮಾನ ಇರಬಾರ್ದು, ಎರಡನೇದ್ದು ಇಬ್ಬರಿಗಿನೂ ಸಮಾನ ಭಾವನೆ ಇರಬೇಕು. ನಾ ಹೆಚ್ಚು ನೀ ಹೆಚ್ಚು ಅನ್ನೋ ಭಾವನೆ ಇರಬಾರ್ದು. ಹೌದಿಲ್ಲ? ಇಬ್ಬರು ಸಮಾನನ. ಈಗ ಒಂದು ಸಂಸಾರ ನಡಿಬೇಕಂದ್ರೆ ಗಂಡು ಬೇಕು ಹೆಣ್ಣು ಬೇಕು. ಈಗ ಒಂದು ಜೀವನದ ರಥನ ಇಬ್ಬರು ಗಂಡ ಹೆಂಡತಿ ಎರಡು ಗಾಲಿಗಳಿದ್ದಂಗೆ ಅದು ಸರಿಯಾಗಿ ತೂಕೊಂಡು ಹೋದ್ರನ ಒಂದು ಜೀವನ ನಡಿತೈತಿ. ಹೌದಿಲ್ರಿ? ಈ ಸುಮ್ಮನೆ ಎತ್ತಬೇಕತ್ತಾಗ ಗಂಡ ಹೆಂಡತಿ ಅಂದ್ರೆ ಹೆಂಗೆ ಬೇಕಂಗೆ ಜಗಳ ಮಾಡ್ಕೊತ ಇನ್ನೊಬ್ರನ್ನ ಬಂದು ಬುದ್ಧಿ ಹೇಳೋವಂಗೆ ಇಟ್ಕೋಬಾರ್ದು. ಹೆಂಗಪ್ಪ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲ್ಕೊಳ್ಳೋ ಮಟ್ಟ ಅಷ್ಟೇ ಇರ್ಬೇಕದು, ಮುಂದೆ ಹೋಗ್ಬಿಟ್ಟಿರ್ಬೇಕದು. ಹೌದಿಲ್ರಿ? ಈ ಗಂಡ ಹೆಂಡತಿ ಸಂಬಂಧ ಅಂದ್ರೆ 1000 ವರ್ಷ ಸಂಬಂಧ ಇರುತ್ತೆ. ಮಕ್ಕಳು ಮರಿ ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಿರ್ತಾರೆ. ಹೌದಾ? ನಮ್ಮ ತಂದೆ ತಾಯಿ ಹೆಂಗೆ ಅದಾರ, ಸಂಸ್ಕಾರ ಹೆಂಗೈತೆ ಅಂತ ಮಕ್ಕಳು ನಮ್ಮನ್ನು ಅನುಸರಿಸ್ತಿರ್ತಾರೆ. ಹಾಗಾಗಿ ನಾವು ಎಷ್ಟು ಸೂಕ್ಷ್ಮ ರೀತಿಯಿಂದ ಇರಬೇಕಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯ ಜಗಳ ಆಗಲಿ ಅದಾಗಲಿ ತೋರಿಸಿರಬಾರ್ದು. ಅಷ್ಟು ಸೂಕ್ಷ್ಮವಾದ ಒಂದು ಸಂಬಂಧ ಆಗಿರುತ್ತೆ. ಆಮೇಲೆ ಮತ್ತು ಇನ್ನೇನಪ್ಪ ಅಂದ್ರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇದ್ರೆ ಇದು ಯಾವುದಕ್ಕೂ ದಾರಿ ಇರಂಗಿಲ್ಲ. ಹೌದಿಲ್ರಿ? ನೋಡ್ರಿ ಫ್ರೆಂಡ್ಸ, ಗಂಡ ಹೆಂಡತಿ ಸಂಬಂಧ ಅಂದ್ರೆ 1000 ವರ್ಷ ಸಂಬಂಧ ಇರುತ್ತೆ ರೀ. ಹಾಗಾಗಿ ಯಾರೂ ಗಂಡ ಹೆಂಡತಿ ನಡುವೆ ಮೂರನೇದವರು ಬಂದು ಬುದ್ಧಿ ಮಾತು ಹೇಳುವಂಗೆ ಯಾರೂ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ಗಂಡ ಹೆಂಡತಿ ಅಂದ್ರೆ ಮಾಮೂಲಿ ಜಗಳಗಳಾಯಿತು ಮನಸ್ತಾಪಗಳು ಇರೋದ. ಅದನ್ನ ಏನು ಮಾಡಿರಿ, ಒಮ್ಮೆ ಮಕ್ಕೊಂಡೆ ಎದ್ರಿ ಅಂದ್ರೆ ಅದನ್ನು ಮರ್ತು ಬಿಡ್ಬೇಕು, ಮುಂದುವರಿಸ್ಬಾರ್ದು. ಈ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಒಬ್ರಿಗೊಬ್ರು ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಹಂಚ್ಕೊತ ಹೋದ್ರೆ ಅಂಥ ಸಂಬಂಧ ಗಟ್ಟಿಯಾಗಿರುತ್ತೆ. ಆ ರೀತಿ ಇರಬೇಕು ಅಂತ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ರೀ. ಈ ಮಾತು ನಿಮಗೆ ಸರಿ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಆಮೇಲೆ ನಮ್ಮ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಆಲೋಚನೆಯೊಂದಿಗೆ ನಿಮ್ಮ ಜೋಡಿ ಮಾತಾಡ್ತೀವಿ ರೀ. ಬಾಯ್ ರೀ ಫ್ರೆಂಡ್ಸ್. ಬಾಯ್ ರೀ.